ಘಟ್ಟಮಾದಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ರಾಜೀನಾಮೆ ಸಲ್ಲಿಸಿರುವ ಕಾರಣ ತೆರವಾದ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಆದೇಶದಂತೆ ಇಂದು ತಾಲೂಕು ಚುನಾವಣಾ ಅಧಿಕಾರಿಗಳಾದ ರಮೇಶ್ ರವರ ನೇತೃತ್ವದಲ್ಲಿ ಚುನಾವಣೆಯನ್ನು ನಡೆಸಲಾಯಿತು. ತೆರವಾದ ಅಧ್ಯಕ್ಷರ ಸ್ಥಾನಕ್ಕೆ ಅನುಸೂಚಿತ ಜಾತಿ ಮೀಸಲಾತಿಯಡಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ರೋಜಾ ಅಶೋಕ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಭೇಟಿ ನೀಡಿ ಅಧ್ಯಕ್ಷರಿಗೆ ಶುಭ ಕೋರಿದರು. ಈ ವೇಳೆ ಪಿಡಿಒ ಚಂದ್ರಕಲಾ, ಉಪಾಧ್ಯಕ್ಷರಾದ ಜಯರಾಮ್ ರೆಡ್ಡಿ, ಮುಖಂಡರಾದ ರಾಮಕೃಷ್ಣ ರೆಡ್ಡಿ, ಮೌಲಾ, ಬಾಬು, ಶ್ರೀರಾಮರೆಡ್ಡಿ, ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮೀಣ ಭಾಗದ ಎಲ್ಲ ಮುಖಂಡರುಗಳು ಹಾಜರಿದ್ದರು. ಬೇರೆ ಒಲ್ಲಂತ ಹೋದಣ್ಣ ಮೆಂಬರ್ಸ್ ಅಧಿಕಾರಿಯಾಗಿ ನೇಮಕವಾಗಿದೆ. ಇವತ್ತು ಎಲೆಕ್ಷನ್ ಇತ್ತು. ಹಾಗೆ 17 ಜನ ಸದಸ್ಯರಿಂದ ಈ ಒಂದು ಪಂಚಾಯಿತಿಯಲ್ಲಿ ಏನು ಇವತ್ತು ಬೆಳಗ್ಗೆ 10:30 ಇಂದ 11:00 ನಾವು ಸಲ್ಲಿಕೆಗೆ ಕಾಲಾವಕಾಶ ಕೊಡಲಾಗಿತ್ತು. ಇಲ್ಲಿ ಈ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮಹಿಳೆಗೆ ಅವಕಾಶ ಇತ್ತು. 3 ಜನರಿಗೆ ಅವಕಾಶ ಇತ್ತು. ಅದರಲ್ಲಿ ಒಬ್ಬರೇ ಶ್ರೀಮತಿ ರೋಜಾ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು. ಹಾಗೆ ಇವರು 11 ಜನ ಉಪಸ್ಥಿತರ ಸದಸ್ಯರ ಉಪಸ್ಥಿತಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವುದನ್ನು ಈ ಮೂಲಕ ಪತ್ರಕರ್ತರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ KGF ತಾಲೂಕಿನ ಗಣಿನಾಡಿನ ದಣಿಯಾಗಿರುವಂಥ ನಮ್ಮ ತಾಲೂಕಿನ ಜನಪ್ರಿಯ MLA ಸಾಹೇಬರು ಸಹ ಬಂದಿದ್ದಾರೆ. ಮೇಡಮ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಮೇಡಮ್ ಅವರಿಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಎಲ್ಲ ಸದಸ್ಯರು ಮತ್ತು MLA ಮೇಡಮ್ ಆದಂತಹ ರೂಪಕಲಾ ಶಶಿಧರ್ ಅನುಮತಿ ಮೇರೆಗೆ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಎಲ್ಲ ನಾಯಕರು ಒಮ್ಮತದಿಂದ ಆಯ್ಕೆಯಾಗಿದ್ದೇನೆ. ಎಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಘಟ್ಟಮಾದಮಂಗಲ ಪಂಚಾಯಿತಿಯಲ್ಲಿ ಒಂದು ಇತಿಹಾಸ ಇದೆ. ಏನು ಅಂತಂದರೆ 1983ರಲ್ಲಿ ಇವರು ಮಂಡಲ್ ಮೆಂಬರ್ ಆಗಿದ್ದು, ನಾರಾಯಣ ರೆಡ್ಡಿ ಅವರು ಪುನಾದೇಕಿದ್ದು. ಇದು ಸುಮಾರು ಒಂದು 8-9 ಆಳ ಇತ್ತಿದ್ದು. ಇದೆಲ್ಲ ತಿಪ್ಪಿಗಳ ಜಾಗ. ಇದೆಲ್ಲ ಲೆವೆಲ್ ಮಾಡಿ ಗೊಬ್ಬರ ಹಾಕಿದ್ರು ಊರಿನವರೆಲ್ಲ. ಅದನ್ನು ಲೆವೆಲ್ ಮಾಡಿ ಆವತ್ತಿಂದ ಕಾಂಗ್ರೆಸ್ ಪಕ್ಷ ನಾರಾಯಣ ರೆಡ್ಡಿ ಅವ್ರ ಕಂಟ್ರೋಲ್ ಇತ್ತು. ಆವತ್ತಿಂದನೂ 1983ರಿಂದನೂ ಇವಾಗ ಆ ವರ್ಷದಿಂದ ಇವಾಗ 2024ರವರೆಗೂ ಅವರು ಇದರಲ್ಲೇ ಬರ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದೆ. ಇದಕ್ಕೆಲ್ಲ ಕಾರಣ ನಮ್ಮ KH ಮುನಿಯಪ್ಪ ಅವರು ನೋಡ್ಕೊಬೋದು. ಇವಾಗ ನಮ್ಮ ರೂಪಕಲಾ ಶಶಿಧರ್ ಅವರು ಅವರ ಇದರಲ್ಲಿ ನಾವೆಲ್ಲ ಒಂದಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಮೆಂಬರ್ಸ್ ಆಗಲಿ ಇನ್ನೊಬ್ಬರಾಗಲಿ. ಮುಂಚೆನೂ ಅಷ್ಟೇ 2026 ಆಗಲಿ ಇನ್ನೊಂದಾಗಲಿ ನಮಗೂ ಇಲ್ಲಿರುತ್ತೆ. ಬೇರೆ ಏನು ಸಮಸ್ಯೆನೂ ಇರಲ್ಲ. ಇದು ನಾರಾಯಣ ರೆಡ್ಡಿ ಹಾಕಿರುವ ಪಾಯ. ಇದು ಯಾವಾಗಲೂ ತೊಂದರೆ ಆಗಲ್ಲ. ಇದು ಅವ್ರು ಏನು ಪಾಯ ಹಾಕಿದ್ದಾರೋ ಅದ್ರ ಪ್ರಕಾರ ಹೋಗ್ತಾ ಇರ್ತೀವಿ ಎಲ್ಲರೂ ಒಗ್ಗಟ್ಟಾಗಿ. ಒಗ್ಗಟ್ಟಾಗಿದ್ದೀರಿ ಅಂತಂದ್ರೆ ಈಗ ನಿಮ್ಮಲ್ಲೇ ಕೆಲವರು ಮುಖಂಡರುಗಳಿಲ್ವಲ್ಲ? ಇಲ್ಲ, ಆ ಥರ ಏನಿಲ್ಲ. ಅಲ್ಲ, ಇಲ್ಲಿ ನಿಮ್ಮಲ್ಲೇ ಈಗ ನಿಮ್ಮ ನಿಂತ್ಕೊಂಡಿರೋ ಆ ಥರ ಏನಿಲ್ಲ. ಎಲ್ಲ ಇದ್ದೀವಿ, ಎಲ್ಲರೂ ಒಂದಾಗಿ, ಎಲ್ಲರೂ ಒಟ್ಟಿಗಾಗಿದ್ದೀವಿ. ಅದಕ್ಕೆ ಸಿಂಗಲ್ ನಾಮಿನೇಷನ್ ಆಗಿದ್ದು. ಒಂದೇ ನಾಮಿನೇಷನ್, ಸಿಂಗಲ್ ನಾಮಿನೇಷನ್ ಎಲ್ಲ ಒಟ್ಟಾಗಿದ್ದೀವಿ. ಅದಕ್ಕೇನು ಸಮಸ್ಯೆ ಇಲ್ಲ. ಬೇರೆ ಏನಾದರೂ ಎಲ್ಲ ಮುಖಂಡರು ಒಟ್ಟಿಗಿದ್ದೀವಿ. ಇಲ್ಲಿ ನಮ್ಮ ಅಧ್ಯಕ್ಷದ ಒಂದು ಜವಾಬ್ದಾರಿ ಏನಂದರೆ, ಯಾವುದೇ ಊರಲ್ಲಿ ವಾಟರ್ ಸಮಸ್ಯೆ ಇದ್ರೆ ಮುಂಚೆ ಇರ್ತಾರೆ. ಅವರು ಮುಂಚೆ ನಿಂತ್ಕೊಂಡು ಅಲ್ಲಿ ತೊಂದರೆ ಇಲ್ಲ ಮಾಡ್ತಾರೆ. ಬರೀ ವಾಟರ್ ಮಾತ್ರ ಎಲ್ಲಾನು ಪಂಚಾಯತಿಗೆ ಸಂಬಂಧಪಟ್ಟಿದ್ದೆಲ್ಲ ಅವ್ರ ನಾಯಕತ್ವ ಎಲ್ಲಾನು ಮುಗಿಸ್ತೀವಿ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರು ಅವ್ರ ಮುಖಂಡರು ಇಟ್ಕೊಂಡು ಅವಧಿ ಮುಗಿಯುವವರೆಗೂ ಇರ್ತಾರೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಇದು ನಮಗೆ ದಿಕ್ಸೂಚಿ 2006 ಬರುತ್ತಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗೆ, ಅದಕ್ಕೆ ದಿಕ್ಸೂಚಿ ನಮಗಿದು ಅರ್ಥ ಮಾಡ್ತಾರೆ. ಥ್ಯಾಂಕ್ ಯು. 26ಗೆ ದಿಕ್ಸೂಚಿ ಈ ಚುನಾವಣೆ ನಮಗೆ. ಇಲ್ಲಿ ನಾರಾಯಣ ರೆಡ್ಡಿ ಆಗಿದ್ರು ಅದ್ರ ಪ್ರಕಾರನೇ ಹೋಗ್ತೀವಿ ನಾವು.